ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು 34 ಸೈಜ್ ಇರುವಂಥ ಪ್ರಿನ್ಸಸ್ ಕಟ್ಟು. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ಕೊಡ್ತೀನಿ. ಫಸ್ಟು ನಾನು ಲೆಂತ್ ಇಲ್ಲಿ 15 ತೊಗೊಂಡೆ. ಅದಾದಮೇಲೆ ಶೋಲ್ಡರ್ ನಾನು ಇಲ್ಲಿ 5 ಇಂಚ್ ತೊಗೋತಾ ಇದ್ದೀನಿ. ಅದಾದಮೇಲೆ ಆರ್ಮೋಲ್ ಇಲ್ಲಿ 5.5 ಇಂಚ್ ತೊಗೋತಾ ಇದ್ದೀನಿ. ಚೆಸ್ಟ್ ರೌಂಡು 34 ನಾಲ್ಕನೇ ಭಾಗ 8.5 ಇಂಚ್ ತೊಗೋತಾ ಇದ್ದೀನಿ ನಾನಿಲ್ಲಿ. ಅದಾದಮೇಲೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು, ಬೇಕಂದರೆ ನೀವು 1.5 ಇಂಚು ಕೂಡ ಇಟ್ಕೋಬೋದು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಓನ್ಲಿ 1 ಇಂಚ್ ಮಾತ್ರ ತೊಗೊಳ್ಳಿ. ಡೀಪ್ ಜಾಸ್ತಿ ಬೇಕು ಅಂದರೆ ಅಥವಾ ಡೀಪ್ ಕಡಿಮೆ ಬೇಕು ಅಂತ ಅಂದರೆ 1.5 ಇಂಚ್ ಕೂಡ ತೊಗೋಬೋದು. ಡೀಪ್ ಜಾಸ್ತಿ ಇತ್ತು ಅಂದರೆ 1 ಇಂಚ್ ತೊಗೊಳ್ಳಿ. ಇನ್ನೂ ಜಾಸ್ತಿ ಡೀಪ್ ಇತ್ತು ಅಂತ ಅಂದರೆ 3/4 ಇಂಚ್ ತೊಗೊಂಡ್ರೂ ಆಗುತ್ತೆ. ಮತ್ತು ಸೊಂಟದ ಸುತ್ತಳತೆಯ 4ನೇ ಭಾಗ 1 ಇಂಚ್ ಟಕ್ಸ್ಗೆ ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಈ ಥರ ನೀವು ಮಾರ್ಕಿಂಗ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಬಿಟ್ಟಿದ್ದೀರಲ್ವ ಸೈಡಲ್ಲಿ, ಅದರದ್ದು 2 ಲೈನು ಕೂಡ ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಪಟ್ಟಿ ಇಲ್ಲಿ ಶೋಲ್ಡರ್ ಪಟ್ಟಿ 3 ಇಂಚ್ ತೊಗೋತಾ ಇದ್ದೀನಿ. ಮತ್ತು ಡೀಪ್ ಉಂಟಲ್ಲ, ನೀವು ಎಷ್ಟು ಬೇಕೋ ಅಷ್ಟು ನೀವು ಕಡಿಮೆ ಜಾಸ್ತಿ ತೊಗೋಬೋದು. ಇದು ಕ್ಲೈಂಟ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ತೊಗೋತಿರೋದು ಕೆಳಗಡೆ ಸೈಡು ಇಲ್ಲಿ ಬ್ಯಾಕ್ ಬೆಲ್ಟ್ ಉಂಟಲ್ಲ 2.5 ಇಂಚ್ ಮಾತ್ರ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಆಲ್ಮೋಸ್ಟ್ 3 ಇಂಚ್ ತೊಗೋತು ಅಂದರೆ 2.5 ಇಂಚಿಗೆ ಸ್ಟಿಚಿಂಗ್ ಎಲ್ಲ ಕಳೆದು ಆಗುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಂಡು ಈ ಥರ ಒಂದು ಲೈನ ಡ್ರಾ ಮಾಡಿಕೊಂಡು ಬಾಕ್ಸ್ ಥರ ಈ ಥರ ಒಂದು ಲೈನ ಡ್ರಾ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾರ್ಮಲಾಗಿ ಒಂದು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಬೇಕಂದರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಷ್ಟಾದಮೇಲೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಇಲ್ಲಿ ಕೇವಲ 1.2 ಅಂದರೆ 1/4 ಇಂಚು ಈ ಥರ ಡೌನ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಇದಾದಮೇಲೆ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿದೆ. ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ನೆಕ್ನ ನಾನು ಕಟ್ಟಿಂಗ್ ಮಾಡಿಲ್ಲ, ಅದು ಸ್ಟಿಚಿಂಗ್ ಮಾಡ್ಕೋತೀನಲ್ಲ ಅವಾಗ ಕಟ್ಟಿಂಗ್ ಮಾಡ್ತೀನಿ. ಅದಾದಮೇಲೆ ಬಟ್ಟೆನ ನನ್ನ ಕಡೆ ತಿರುಗಿಸ್ಕೊಂಡು ಓನ್ಲಿ 1 ಫೋಲ್ಡ್ ಮಾತ್ರ ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿರುವಂಥದ್ದು. ಈ ಭಾಗದಲ್ಲಿ ನಾನಿಲ್ಲಿ 1/4 ಇಂಚ್ ಮಾತ್ರ, ಅಂದರೆ ಓನ್ಲಿ 1/4 ಇಂಚ್ ಮಾತ್ರ ನೀವು ಇಲ್ಲಿ ಸ್ಪೇಸ್ ಬಿಡಬೇಕು, ಅಂದರೆ ಹುಕ್ ಪಟ್ಟಿ ಮತ್ತು ಕಾಚ್ ಪಟ್ಟಿಗೋಸ್ಕರ. ನೀವು ಪ್ರಿನ್ಸಸ್ ಕಟ್ಟಲ್ಲಿ ಏನಾದರೂ ನೀವು ಬ್ಯಾಕ್ ಹುಕ್ ರೆಡಿ ಮಾಡ್ಕೋತೀನಿ ಅಂತ ಅಂದರೆ ಈ 1/4 ಇಂಚ್ ಉಂಟಲ್ಲ ಅದನ್ನು ಬಿಡೋ ಅಂಥ ಅವಶ್ಯಕತೆ ಏನಿರಲ್ಲ. ಇದಾದಮೇಲೆ ನೀವು ಹೀಗೆ ಶೋಲ್ಡರ್ ಅಂದರೆ ಬ್ಯಾಕ್ ಪಾರ್ಟು ಯಾವ ರೀತಿ ಇದೆಯೋ ಅದೇ ಅಳತೆಯಲ್ಲಿ ನೀವು ಇದನ್ನು ಅಚ್ಚೇಳಿಸ್ಕೋಬೇಕು ಪ್ರಾಪರಾಗಿ. ಇವಾಗ ಬ್ಯಾಕ್ ಪಾರ್ಟ್ನ ನಾನು ತೆಗೆದಿಟ್ಬಿಟ್ಟು ಈ ಥರ ಸೇಮ್ ಟು ಸೇಮ್ ನಾನು ಬ್ಯಾಕ್ ಪಾರ್ಟ್ ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ ಆ ಥರ ನಾನು ಲೈನ್ ಡ್ರಾ ಮಾಡಿಕೊಂಡು ಎಕ್ಸ್ಟ್ರಾ 1 ಇಂಚ್ ಮಾತ್ರ ಇಲ್ಲಿ ಡ್ರಾ ಮಾಡ್ಕೋತೀನಿ. ಓನ್ಲಿ 1 ಇಂಚ್ ಮಾತ್ರ ಎಕ್ಸ್ಟ್ರಾ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ಮತ್ತು ನಾವಿಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ಟಕ್ಸ್ಗೆ ಅಂತ ಕೊಡ್ತೀವಲ್ಲ, ಸೊ ಅವಾಗ ಏನು ಮಾಡಬೇಕು, 2 ಇಂಚು ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ನೋಡಿ ಮಾರ್ಜಿನು ಕೂಡ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಟಕ್ಸ್ಗೆ ಅಂತ ಅಂದ್ಬಿಟ್ಟು 2 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಮತ್ತು ಮೇಲ್ಗಡೆ ಸೈಡು ಒಂದು ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ತೊಗೋಬೇಕು. ಈ ಥರ ನಾವು ಮಾರ್ಕಿಂಗ್ ಮಾಡಿಕೊಂಡು ಇವೆರಡು ಎಲ್ಲ ಲೈನು ನಾವು ಯಾವ್ಯಾವ ಡಾಟ್ನ ನಾವು ಮಾರ್ಕಿಂಗ್ ಮಾಡಿದ್ದೀವೋ ಎಲ್ಲ ಡಾಟ್ನು ನಾವು ಇವಾಗ ಸೇರಿಸ್ಕೊತಾ ಹೋಗೋಣ. ಮತ್ತು ಆರ್ಮೋಲ್ ಹತ್ರ ಇಲ್ಲಿ ಈ ಥರ ಲೈನ ಡ್ರಾ ಮಾಡಿಕೊಂಡು 1/4 ಇಂಚು ನಾವು ಒಳಗಡೆ ಸೈಡ್ ತೊಗೋಬೇಕು. ಅದಕ್ಕೆ ಏನು ಮಾಡಬೇಕು, ಒಂದು ಅರ್ಧ ಇಂಚು ನಾನು ಇಲ್ಲಿ ಒಂದು ಲೈನ ಡ್ರಾ ಮಾಡಿಕೊಂಡೆ ಒಳಗಡೆ ಸೈಡ್ಗಾದಂಗೆ. ಅದಾದಮೇಲೆ ಈ ಥರ ಒಂದು ಶೇಪರ್ ಉಂಟಲ್ಲ, ಶೇಪರಿಂದ ನೀವೇನು ಮಾಡಬೇಕು, ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಕೈಯಲ್ಲೇ ಮಾಡಿಕೊಂಡ್ರು ಕೂಡ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಓಕೆನಾ? ಇಷ್ಟಾದಮೇಲೆ ಏನು ಮಾಡಬೇಕು, ಇವಾಗ ಟಕ್ಸ್ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 10 ಇಂಚು ಟಕ್ಸ್ ಪಾಯಿಂಟ್ ಕೊಡ್ತಾಯಿದ್ದೀನಿ. ಈ 1/4 ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು 3.5 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಪಾಯಿಂಟ್ ಉಂಟಲ್ಲ ಕೆಳಗಡೆ ಸೈಡ್ಗೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಇಷ್ಟು ಆದ ನಂತರ ಈ ಭಾಗದಲ್ಲಿ 2 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಒಂದು ಶೇಪ್ ಕೊಡಿ. ಈ ಥರ ಶೇಪ್ ಕೊಟ್ಟಾದ ನಂತರ ಪ್ರಿನ್ಸಸ್ ಕಟ್ಗೂ ಕೂಡ ಮೇಲ್ಗಡೆಗೆ ಈ ಥರ ಒಂದು ಶೇಪ್ ಕೊಡಬೇಕು. ಫ್ರೀ ಹ್ಯಾಂಡಲ್ಲಿ ಕೈಯಲ್ಲಿ ಈ ಥರ ಕೊಟ್ಕೊಂಡು ಆಗುತ್ತೆ. ಓಕೆ, ಈ ಥರ ಒಂದು ಶೇಪ್ ಕೊಡಿ ನೀಟಾಗಿ.
ನಂತರ ಈ ಭಾಗದಲ್ಲಿ ನೀವು ಇವಾಗ ಸೈಡ್ ಫಿಟ್ಟಿಂಗ್ಗೆ ನಾವು ಕೊಡಬೇಕಾದ್ರೆ ಉದ್ದ ತುಂಡ ಬಂದ್ಬಿಡುತ್ತೆ ಕೆಲವೊಂದು ಸರಿ. ಸೊ ಅದಕ್ಕೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಉದ್ದ ಇದೆಯೋ ಸೈಡಲ್ಲಿ, ಸೊ ಅಷ್ಟೇ ಉದ್ದ ನಾವೇನು ಮಾಡಬೇಕು, ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಯಾಕಂದರೆ 1 ಇಂಚು ಫ್ರಂಟಲ್ಲಿ ನಾವು ಎಕ್ಸ್ಟ್ರಾ ನಾವು ತೊಗೊಂಡಿದ್ದೀವಲ್ವ, ಆ 1 ಇಂಚನ್ನು ಈ ಥರ ಕ್ರಾಸಾಗಿ ನಾವು ಮೈನಸ್ ಮಾಡ್ಕೋಬೇಕು. ಈ ಥರ ಕ್ರಾಸಾಗಿ ನಾವು ಲೈನ ಡ್ರಾ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ, ಮತ್ತು ಕಪ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟ ಆದಮೇಲೆ ಏನು ಮಾಡಬೇಕು, ನಾನಿಲ್ಲಿ ಫ್ರಂಟ್ ಡೀಪ್ ಉಂಟಲ್ಲ, ನೆಕ್ ಡೀಪು 6.5 ಇಂಚ್ ತೊಗೋತಾ ಇದ್ದೀನಿ. ಈ ಭಾಗದಲ್ಲಿ ಇಲ್ಲಿಂದ ಇಲ್ಲಿಗೆ 3 ಇಂಚು ಅಥವಾ 2.5 ಇಂಚು ಕೂಡ ನೀವು ತೊಗೋಬೋದು, ಎಷ್ಟು ನಿಮಗೆ ಬ್ರಾಡ್ ಬೇಕು ಡಿಪೆಂಡು ನಿಮಗೆ. ಮತ್ತು ಈ ಥರ ಒಂದು ಬಾಕ್ಸ್ ಆಗಿ ನೀವು ಲೈನ ಡ್ರಾ ಮಾಡಿಕೊಂಡು, ಈಗ ಫ್ರಂಟಲ್ಲಿ ನಿಮಗೆ ಚೇಂಜ್ ಬೇಕು ಅಂತ ಅಂದರೆ ನೀವು ಡಿಸೈನ್ನ ಚೇಂಜ್ ಮಾಡ್ಕೋಬೋದು. ಪ್ರಿನ್ಸಸ್ ಕಟ್ಟಲ್ಲಿ ರೌಂಡ್ ಶೇಪೇ ಕೊಡಬೇಕು ಅಂತ ಏನು ಅವಶ್ಯಕತೆ ಏನಿರಲ್ಲ. ಓಕೆನಾ? ಇವಾಗ ಈ ಥರ ಕರೆಕ್ಟಾಗಿ ಎಲ್ಲನೂ ಕೂಡ ಕಟ್ಟಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಭಾಗದಲ್ಲಿ ಈ ಥರ ಲೈನ್ನ ನಾನು ಡ್ರಾ ಮಾಡಿಕೊಂಡೆ. ಯಾಕೆ ಅಂದರೆ ನಿಮ್ಗೆ ಏನಾದರೂ ಉಪ್ಪಟ್ಟಿ ಕಾಚುಪಟ್ಟಿ ಉಂಟಲ್ಲ, ನಿಮಗೆ ಉದ್ದ ಬೇಡ ಜಾಸ್ತಿ ಅಂದರೆ ನೀವು ಕ್ರಾಸಾಗಿ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ನಿಮಗೆ ಉದ್ದ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಏನೂ ಆಗೋಲ್ಲ. ನಿಮಗೆ ಉದ್ದ ಬೇಡ, ಕೆಲವರು ಉಪ್ಪಟ್ಟಿ ಮತ್ತು ಕಾಚುಪಟ್ಟಿ ಜಾಸ್ತಿ ಉದ್ದ ಇರೋದು ಇಷ್ಟ ಆಗೋಲ್ಲ. ಸೊ ಅವರು ಈ ಥರ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗಲ್ಲಿ ಇದಕ್ಕೂ ಕೂಡ ಫಿಟ್ಟಿಂಗು ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಏನು ಬರೋಲ್ಲ, ಎರಡೂ ಕೂಡ ಚೆನ್ನಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಅಭ್ಯಾಸ ಇಲ್ಲ ಅಂದರೆ ಆ ಥರ ಕಟ್ಟಿಂಗ್ ಮಾಡ್ಕೋಬೋದು. ಮತ್ತು ಅದಾದಮೇಲೆ ನಾನಿಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಕೊಟ್ಟಿದ್ವಲ್ಲ, ಅದನ್ನು ಈ ಥರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫ್ರಂಟು ಕಟ್ಟಿಂಗ್ ಆಯಿತು ಮತ್ತು ಬ್ಯಾಕು ಕಟ್ಟಿಂಗ್ ಆಯಿತು. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಸ್ಲೀವ್ಸಲ್ಲಿ ನೋಡಿ 2 ಕಟ್ಟಿಂಗ್ ಆಗಿದೆ. ಇವಾಗ ಕೂಡ ಇದನ್ನು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೊಲಿಬೇಕಾದ್ರೂ ಕೂಡ ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ, ಈಗ ಸ್ಲೀವ್ಸಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೋಡ್ಕೋಬೇಕು ಎಷ್ಟಿದೆ ಅಂತ. ಇಲ್ಲಿ ಇನ್ನೂ ಅರ್ಧ ಇಂಚು ನನಗೆ ಕಡಿಮೆ ಆಗ್ತಿದೆ. ಸೊ ನಾನಿಲ್ಲಿ 1 ಇಂಚು ನಾನು ಈ ಕಡೆ ಸೈಡು ಬಿಟ್ಟು ನಾನು ಆ ಕಡೆ ಸೈಡ್ 1 ಇಂಚ್ ಬಿಟ್ಟಿದೆ. ಯಾಕಂದರೆ ಅರ್ಧ ಇಂಚು ಹೊಲೆದಕ್ಕೂ ಕೂಡ ಹೋಗುತ್ತೆ, ಅದಕ್ಕೋಸ್ಕರ 1 ಇಂಚು ನಾನು ಬಿಟ್ಟು ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಆರ್ಮೋಲ್ಸ್ ಹತ್ರ ಆಲ್ಮೋಸ್ಟು ಜಾಯಿಂಟ್ ಕೊಡಲೇಬೇಕಾಗುತ್ತೆ ಲೈನಿಂಗ್ ಬಟ್ಟೆಯಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಓನ್ಲಿ 2 ಪೀಸ್ಗೆ ಮಾತ್ರ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ಅಂದ್ಬಿಟ್ಟು, ಅಂದರೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಫುಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಸ್ಟಿಚಿಂಗ್ ವಿಡಿಯೋನ ನಿಮಗೆ ಅರ್ಥ ಆಗುತ್ತೆ. ಸ್ಲೀವ್ಸ್ ಉದ್ದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೀವು, ಲಾಂಗ್ ಸ್ಲೀವ್ಸ್, ಶಾರ್ಟ್ ಸ್ಲೀವ್ಸು ಆ ಥರ. ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಶಾರ್ಟ್ ಸ್ಲೀವ್ಸ್ ಆದರೆ ಡೈರೆಕ್ಟಾಗಿ 5 ಇಂಚಿಂದ ಒಳಗಡೆ ಇತ್ತು ಅಂದರೆ ಡೌನಿಂಗು ಡೈರೆಕ್ಟಾಗಿ ಅರ್ಧ ಮಾಡಿಕೊಂಡು ನೀವು ಈ ಥರ ಒಂದು ಶೇಪ್ ಕೊಡಿ. ಇದು ಶಾರ್ಟ್ ಇರೋದ್ರಿಂದ ಸ್ಲೀವ್ಸು ನಾನು ಈ ಥರ ಜಾಸ್ತಿ ಒಂದು ಸ್ವಲ್ಪ ಡೀಪಾಗಿ ನಾನು ಇಲ್ಲಿ ಶೇಪ್ ಕೊಡ್ತಿಲ್ಲ. ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಇಲ್ಲಿ ನಾನು ಕಟ್ಟಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಆರ್ಮಲ್ ಹತ್ರ ಸಾಲ್ಟೇಜ್ ಆಗ್ತಿದೆ. ಬಟ್ಟೆನ ನಾನಲ್ಲಿ ಎಕ್ಸ್ಟ್ರಾ ಸಾಲ್ಟೇಜ್ ಇದೆಯಲ್ಲ, ಆ ಬಟ್ಟೆ ನಾನು ಹೊಲ್ಕೊಂಡು ನಂತರ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ನಂತರ ಫ್ರಂಟ್ ಶೇಪ್ ನಾನು ತೆಗಿತೀನಿ. ಇದಾದಮೇಲೆ ನಾನು ಯಾವ್ಯಾವ ಪೀಸಲ್ಲಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ, ಅಂದರೆ ಸೀರೆ ಪೀಸು, ಅದನ್ನು ಈ ಥರ ಇಟ್ಕೊಂಡು ನಾನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇದೇನು ತುಂಬ ಈಸಿ, ಯಾಕೆಂದರೆ ಆಲ್ಮೋಸ್ಟ್ ತುಂಬ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಖಂಡಿತ ಕೇಳಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ್ಯಾವ ಥರ ಡ್ರೆಸ್ ಆಗಿರ್ಬೋದು, ಒಂದು ಬ್ಲೌಸ್ ಆಗಿರ್ಬೇಕು, ಯಾವುದಾದ್ರೂ ಸರಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಲಾಸ್ಟ್ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.